ಹಾಯ್ ಹಲೋ ನಮಸ್ಕಾರ ಗೆಳೆಯರೇ. ಇವತ್ತು ಶನಿವಾರ ಕೆಲ್ಸಕ್ಕೆ ರಜಾ ಹಾಕಿ ಆರಾಮಾಗಿ ಮನೇಲಿ ಕೂತಿದ್ದೆ. ಅವಾಗಲೇ ನಮ್ಮ ಗೆಳೆಯ ಅಜಯ್ ಕೆ ಪಿ ಡಾಕ್ಟರ್ ಅಜಯ್ ಕೆ ಪಿ ಫೋನ್ ಮಾಡ್ದ. ಬಾ ಗುರು, ಇವತ್ತು ನನ್ನ ಬರ್ತಡೇ ಐತೆ, ಮೇಲ್ಕೋಟೆಗೆ ಹೋಗಿ ದೇವ್ರ ಕೈ ಮುಖಂಬರೋಣ ಅಂತ. ಸರಿ ಇರಪ್ಪ, ಆಯ್ತು, ನನಗೂ ಏನು ಕೆಲಸ ಇಲ್ಲ, ಆರಾಮಾಗಿ ರಜಾ ಹಾಕ್ಬಿಟ್ಟು ಮನೇಲಿ ಕೂತಿದ್ದೀನಿ ಅಂತ ಮೇಲ್ಕೋಟೆಗೆ ಹೋದೋ. ಮೇಲ್ಕೋಟೆಗೆ ನಾವು ಹೋಗ್ಬೇಕಾದ್ರೆ ನಮ್ದು ಇನ್ನೊಂದು ರೂಟ್ ಇದೆ. ನಾವು ಮೇನ್ ರೋಡಲ್ಲಿ ಹೋಗ್ಲಿಲ್ಲ, ಚಿಟ್ನಳ್ಳಿ ಮೇಲೆ ಹುಣಸೆ ತೋಪ್ ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ನಮ್ಮ ದೇವಸ್ಥಾನನ ನೋಡ್ಕೊಂಡು ಹೋದೋ. ಬಾ ಆ ಕಡೆಯಿಂದ ಬರೋಣ ಅಂತ. ಹಂಗೆ ನಾವು ದೇವಸ್ಥಾನದ ಹತ್ರ ಹೋದ್ರೆ ಫುಲ್ ರಶ್ ಆಗಿತ್ತು ದೇವಸ್ಥಾನ, ಶನಿವಾರ ಆಗಿದ್ದರಿಂದ. ನಾವು ಅದಕ್ಕೆ ಹೊರಗಡೆನೆ ಕೈ ಮುಕ್ಕೊಂಡು ಆರಾಮಾಗಿ ವರ್ಣಂದಮ್ಮ ದೇವಸ್ಥಾನ ಹತ್ರ ಟೈಮ್ ಸ್ಪೆಂಡ್ ಮಾಡೋಣ ನೋಡೋಣ ಅಂತ ಹೋದೆ. ಅದರಲ್ಲೂ ನಮ್ಮ ಡಾಕ್ಟರ್ ಅಜಯ್ ಕೆ ಪಿ ಅವರು ಈ ರೋಡೇ ನೋಡಿರ್ಲಿಲ್ಲ. ಬೆಟ್ಟದ ಮೇಲೆ ನಿಂತ್ಕೊಂಡು ಇವಾಗ ಯೋಗನರಸಿಂಹಸ್ವಾಮಿ ದೇವಸ್ಥಾನ ಬೆಟ್ಟದ ಮೇಲೆ ನಿಂತ್ಕೊಂಡಾಗ ಈ ರೋಡ್ ಕಾಣ್ತಿತ್ತಂತೆ. ಅದನ್ನೇ ಅವನು ಜಗ್ನಳ್ಳಿ ಹೈವೇ ಅನ್ಕೊಂಡ್ಬಿಟ್ಟವನೆ. ಆಮೇಲೆ ನಾನು ಅದಲ್ಲಪ್ಪ, ಇದು ರೋಡು ಕಾಣೋದು ಅಂತ ಹೇಳಿ ಆಮೇಲೆ ಆ ರೋಡಲ್ಲೇ ಓಡಾಡಿರ್ಲಿಲ್ಲ ಅವನು ಒಂದ್ಸಲನು. ಆ ರೋಡ್ ನೀಟಾಗಿ ಎಲ್ಲ ರೋಡೆಲ್ಲ ತೋರಿಸ್ಕೊಂಡು ಅಲ್ಲೂ ವರ್ಣಂದಮ್ಮ ದೇವಸ್ಥಾನನೂ ನೋಡಿರ್ಲಿಲ್ಲ ಅವನು. ಅದನ್ನ ತೋರಿಸಿ ನಾವು ಈ ರೋಡಲ್ಲಿ ಕಾಮನ್ ಆಗಿ ಇಷ್ಟೊಂದು ಸುಮಾರು ಸಲ ಓಡಾಡಿದೀವಿ, ಒಂದು 10-15 ಸಲ. ಇನ್ನೂ ಜಾಸ್ತಿನೇ ಓಡಾಡ್ಬೇಕಂದ್ರೆ ಈ ರೋಡ್ನಾಗ ಒಂಥರ ನೇಚರ್ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಆ ರೋಡಲ್ಲಿ ಓಡಾಡೋದು. ಅದ್ರಲ್ಲೂ ಕೆಳಗೆ ನಿಂತ್ಕೊಂಡು ನಮ್ಮ ಫೋನಲ್ಲಿ ಝೂಮ್ ಹಾಕಿದ್ರೆ ಅವ್ರ ಮೇಲಿಂದ ನಮಗೆ ಝೂಮ್ ಹಾಕ್ತಾರ, ನಾವು ಅವ್ರಿಗೆ ಝೂಮ್ ಆಗ್ತಾ ಇದೀವಿ. ನಾವು ಇಲ್ಲಿ ಮೇಲ್ಕೋಟೆ ಸ್ವಾಮಿ ದೇವಸ್ಥಾನದ ಇವಾಗ ನಾನು ಹೇಳಿದ್ದು ವರ್ಣಂದಮ್ಮ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡೋದು ಇಲ್ಲೇನೆ. ಈ ದೇವಸ್ಥಾನ ಹಿಂದೆಗಡೆನೆ ಇರೋದು, ಇಲ್ಲಿಂದನೇ ಇಲ್ಲಾಂದ್ರೆ 1 ಕಿಲೋಮೀಟರ್ ಹತ್ರ ಇದೆ. ನಾ ಇಲ್ಲಿಂದನೇ ಝೂಮ್ ಹಾಕ್ತೀನಿ ನೋಡಿ, ಅಲ್ಲೇನ ಈ ದೇವಸ್ಥಾನಕ್ಕೆ ನೀವು ಹೋಗ್ತಿರೋದು. ಇದನ್ನೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದೀನಿ. ನೋಡೋಣ ಇಷ್ಟ ಆಗುತ್ತಾ ಇಲ್ವೋ ನಿಮ್ಗೆ. ಒಟ್ನಲ್ಲಂತೂ ನಮ್ಮ ಕರ್ನಾಟಕಕ್ಕೆ ಸುಮ್ಮನೆ ಹೇಳೋದ, ಒಂದು ರಾಜ್ಯ ಹಲವು ಜಗತ್ತು ಅಂತ. ಏನೇನಿದೆ ಇಡೀ ವರ್ಲ್ಡಲ್ಲಿ ಎಲ್ಲ ಥರನೂ ನಮ್ಮ ಕರ್ನಾಟಕದಲ್ಲೇ ಇದೆ. ಇದು ಕೂಡ ಒಂದು ತುಂಬ ಫೇಮಸ್ ಆಗಬೇಕಾದ್ರೆ ಟೂರಿಸ್ಟ್ ಪ್ಲೇಸೇನೆ. ಬರೀ ಯೋಗನರಸಿಂಹಸ್ವಾಮಿ ದೇವಸ್ಥಾನ, ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ, ಕಲ್ಯಾಣಿ, ಅಕ್ಕ ತಂಗಿ ಕುಳ, ಧನುಸ್ಕೋಟಿ ಅಷ್ಟೇ ಅಲ್ಲ, ಅದಕ್ಕಿಂತನೂ ತುಂಬ ಚೆನ್ನಾಗಿದೆ ಈ ವರ್ಣಂದಮ್ಮನ ದೇವಸ್ಥಾನ. ಮೇನ್ ರೋಡ್ ಕನೆಕ್ಟಿವಿಟಿನೇ ಇದೆ. ಈ ಮೇನ್ ರೋಡ್ ಪಕ್ಕನೇ ಇದೆ. ಡೈರೆಕ್ಟ್ ಗಾಡಿ, ಬೈಕು, ಕಾರ್ ಏನ್ ಬೇಕಾದ್ರೂ ಹೋಗುತ್ತೆ, ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ನಾನು ಗೊತ್ತಿತ್ತು ರೂಟ್, ಹೋಗಿದ್ದೀನಿ ನೋಡಿ. ದೇವಸ್ಥಾನಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ದೇವಸ್ಥಾನ ಜೀರ್ಣೋದ್ಧಾರ ಆಗಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವ್ರದ್ದು ಇಲ್ಲೇ ಹಾಕಿದ್ದಾರೆ. ಪಾಟೀಲ್ ನರಸಿಂಹೇಗೌಡರು ಇಲ್ಲೇ ಆರಾಮಾಗಿ ಗಾಡಿ ನಿಲ್ಲಿಸ್ಬಿಟ್ಟು ಮೆಟ್ಲೆಲ್ಲ ಹತ್ಕೊಂಡು ಹೋದ. ಈ ಹೆಬ್ಬಾಕ್ಲು ಎಂಟ್ರೆನ್ಸ್ ಒಂಥರ ಚೆನ್ನಾಗಿದೆ. ಇದು ಹೋಗ್ಬೇಕಂದ್ರೆ ಒಳಗೆ ಒಂಥರ ಹಳೇ ಕಾಲದ್ದು ವೈಬ್ ಅಲ್ಲೇ ನೆಕ್ಸ್ಟ್ ಹಿಂಗೆ ಹೋಗ್ಬೇಕಾದ್ರೆ ಒಂದು 100-150 ಮೆಟ್ಲಿದ್ದಾವೆ. ಆರಾಮಾಗಿ ಒಂದು 5 ಮಿನಿಟ್ಸ್ ಹತ್ತಿ 5 ಮಿನಿಟ್ಸ್ ಇಳಿದು ಬಿಡ್ಬೋದು. ಆಮೇಲೆ ಇಲ್ಲಿ ವರ್ಷಕ್ಕೊಂದ್ಸಲ ಹಬ್ಬ ನಡೆಯುತ್ತೆ. ಇಲ್ಲಿ ಕದ್ಲಗೆರೆ, ಕಾಡಿನಲ್ಲಿ ಇವರೆಲ್ಲ ಸೇರ್ಕೊಂಡು ಹಬ್ಬ ಮಾಡ್ತಾರೆ. ಬಟ್ ಅದು ಹಬ್ಬ ಮಾಡಾದ್ಮೇಲೆ ಏನು ಮೇಂಟೆನೆನ್ಸ್ ಮಾಡಲ್ಲ, ಬಿಟ್ಬಿಡ್ತಾರೆ ನೋಡಿ. ಎಲ್ಲ ರೋಜಳ ಮೇಲೆ ಕಳೆ ಎಲ್ಲ ಬೆಳ್ಕೊಂಡಿತ್ತು, ಮೆಟ್ಲು ಮೇಲೆ ಎಲ್ಲ ಹುಷಾರಾಗಿ ಹೋಗ್ಬೇಕು, ಅವು ಇರ್ತವೆ. ಬಟ್ ನಾವು ಆರಾಮಾಗಿ ನಮ್ಗೇನು ನಮ್ಮ ರೈತರು ಓಡಾಡಿರ್ತೀವಿ.